ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅಂಜನಾ ಕುಚ್ಚು ಕ್ರಿಯೇಷನ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಶೇರ್ ಮಾಡಿ, ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ನೋಡಿ, ಇಲ್ಲಿ ನಾನು ಫಸ್ಟಿಗೆ 6 ದಾರ ತೊಗೊಂಡಿದ್ದೀನಿ. ಬಟ್ಟೆಗೆ ಲಾಕ್ ಮಾಡ್ತಾಯಿದ್ದೀನಿ. ಎರಡು ಸರಿ ಲಾಕ್ ಮಾಡ್ತೀನಿ. 2 ಸರಿ ಲಾಕ್ ಆದಮೇಲೆ ಈಗ 2 ಸರಿ ಬಟ್ಟೆಗೆ ಲಾಕ್ ಆದಮೇಲೆ ಚೈನ್ಗಳನ್ನ ಹಾಕೋಣ. 2 ಚೈನ್ ಹಾಕ್ತಾಯಿದ್ದೀನಿ. 2 ಚೈನ್ ಹಾಕಿದೆ, ಸೂಜಿ ಮೇಲೆ ದಾರ ತೊಗೊಂಡು ಈ 2 ಚೈನ್ ಎಷ್ಟು ಗ್ಯಾಪ್ ಬರುತ್ತೋ ಕರೆಕ್ಟಾಗಿ ಅಷ್ಟಕ್ಕೇ ಇಲ್ಲಿ ನಾವು ಸೂಜಿ ಮೇಲೆ ಒಂದು ಸರಿ ದಾರ ತೊಗೊಂಡು ಬಟ್ಟೆಗೆ ತೂರಿಸಿ ದಾರನ ಎಳ್ಕೊಂಡು ಬರಬೇಕು. ಎಳ್ಕೊಂಡು ಬಂದು ನೋಡಿ, ಇಲ್ಲಿ ದಾರ ಬಿಟ್ಕೊಂಡಿತ್ತು, ಹಾಗಾಗಿ ಮತ್ತೆ ನಾನು ತೋರಿಸ್ತೇನೆ. ಸೂಜಿ ಮೇಲೆ ಒಂದು ಸರಿ ದಾರ ತೊಗೊಂಡು ಆ 2 ಚೈನ್ ಎಷ್ಟು ಗ್ಯಾಪ್ ಇರುತ್ತೋ ಅಷ್ಟೇ ಗ್ಯಾಪಿಗೆ ಕರೆಕ್ಟಾಗಿ ಕಂಬ ಹಾಕಬೇಕು. ಮತ್ತು ಅದೇ ಪಾಯಿಂಟಿಗೆ ಇನ್ನೂ ಒಂದು ಕಂಬ ಹಾಕಿದ ಮೇಲೆ ಇವಾಗ ಸ್ವಲ್ಪ ದಾರ ಮೇಲೆ ಎತ್ಕೊಂಡು ಒಂದು ಸ್ಮಾಲ್ ಸೈಜ್ ಬೀಡ್, ಅಂದರೆ ಆರ್ಚಿಗೆ ಯೂಸ್ ಮಾಡ್ತೀವಲ್ಲ ಅದಕ್ಕಿಂತ ಸ್ವಲ್ಪ ದೊಡ್ಡ ಸೈಜು ಬೀಡ್ ಲಾಕ್ ಮಾಡಬೇಕು. ಸೂಜಿ ಮೇಲೆ ಒಂದು ಸರಿ ದಾರ ತೊಗೊಂಡು ಎಲ್ಲಿ ನಾವು ಪಾಯಿಂಟಿಗೆ ಕಂಬ ಹಾಕಿದ್ವಲ್ಲ ಅದರ ಪಕ್ಕದಲ್ಲೇ ಮತ್ತೆ 2 ಕಂಬಗಳನ್ನ ಹಾಕ್ತೀವಿ. 2 ಕಂಬ ಹಾಕಿದೆ. ಇವಾಗ ನೋಡಿ, 2 ಚೈನು, 2 ಚೈನು, 2 ಕಂಬ, 1 ಬೀಡ್ ಲಾಕ್ ಮತ್ತು 2 ಕಂಬ ಹಾಕಿದ್ಮೇಲೆ ಇವಾಗ 2 ಚೈನ್ ಹಾಕ್ತೀನಿ. ಮತ್ತೆ 2 ಚೈನ್ ಹಾಕ್ಬಿಟ್ಟು ಸೂಜಿ ಮೇಲೆ ದಾರ ತೊಗೊಂಡು ಮತ್ತು ಆ 2 ಚೈನ್ ಎಷ್ಟು ಗ್ಯಾಪ್ ಬರುತ್ತೋ ಅಷ್ಟಕ್ಕೇ ಮತ್ತೆ ಇನ್ನೂ ಒಂದು ಕಂಬ ಹಾಕ್ತೀನಿ. ನಾನಿಲ್ಲಿ 2ರಿಂದ 1 ಸರಿ, 2ರಿಂದ 1 ಸರಿ, ಮತ್ತೆ ಸೂಜಿ ಮೇಲೆ ದಾರ ತೊಗೊಂಡು ಅದೇ ಥರನೇ ಇನ್ನೂ ಒಂದು ಕಂಬ ಹಾಕಿದ ಮೇಲೆ ಮತ್ತೆ ಸ್ವಲ್ಪ ದಾರ ಮೇಲೆ ಎತ್ಕೊಂಡು ಫಸ್ಟಿಗೆ ಏನು ಬೀಡ್ ಯೂಸ್ ಮಾಡಿದ್ನಲ್ಲ ಅದೇ ಬೀಡ್ನೇ ಮತ್ತೆ ನಾನಿಲ್ಲಿ ಬೀಡ್ ಲಾಕ್ ಆದರೂ ಮಾಡ್ಬೋದು ನೀವು, ಇಲ್ಲಾಂದರೆ ಹಾಗೇನೂ ಮಾಡ್ಬೋದು. ಬಟ್ ಬೀಡ್ ಲಾಕ್ ಮಾಡೋದ್ರಿಂದ ಸ್ಟಿಫ್ ಆಗಿರುತ್ತೆ, ಹಂಗಾಗಿ ಬೀಡ್ ಲಾಕ್ ಮಾಡೋದು ಮರಿಬೇಡಿ. ಮತ್ತೆ ಸೂಜಿ ಮೇಲೆ ದಾರ ತೊಗೊಂಡು 2ರಿಂದ 1 ಸರಿ, 2ರಿಂದ 1 ಸರಿ, ಮತ್ತೆ 2 ಕಂಬ, 2 ಚೈನ್ ಹಾಕಿದ ಮೇಲೆ 2 ಕಂಬ ಹಾಕಿದ್ಮೇಲೆ ಒಂದು ಬೀಡ್ ಆದಮೇಲೆ ಮತ್ತೆ 2 ಕಂಬ ಹಾಕಿದ್ಮೇಲೆ ಮತ್ತೆ 2 ಚೈನ್ ಹಾಕಬೇಕು. ಇಲ್ಲಿ ಯಾವ ಥರ ಹಾಕಿದ್ನೋ ಇಲ್ಲೂ ಸಹ 2 ಚೈನ್ಗಳನ್ನ ಹಾಕ್ತೀನಿ ನಾನು. 2 ಚೈನ್ ಹಾಕ್ತೀನಿ. ಹಾಕ್ಬಿಟ್ಟು ಇಲ್ಲಿ ಕ್ಲಿಪ್ ಮಿಸ್ ಆಗಿದೆ. 2 ಚೈನ್ ಹಾಕಿದ್ಮೇಲೆ ಮತ್ತೆ ಒಂದು ಕಂಬ, ಇನ್ನೂ ಒಂದು ಕಂಬ ಹಾಕಿದ್ಮೇಲೆ ಇಲ್ಲಿ ನಾನು ಸ್ವಲ್ಪ ಬಿಗ್ ಸೈಜ್ ಬೀಡ್ ತೊಗೊತಾ ಇದ್ದೀನಿ. ನೋಡಿ, ಈ ಥರ ಸ್ಮಾಲ್ ಸೈಜ್ ಅಲ್ಲ, ಸ್ವಲ್ಪ ಬಿಗ್ ಸೈಜ್ ಬೀಡ್ ತೊಗೊಂಡು ಬೀಡ್ ಲಾಕ್ ಮಾಡ್ತೀನಿ. ಮತ್ತು ಸೂಜಿ ಮೇಲೆ ದಾರ ತೊಗೊಂಡು ಸ್ವಲ್ಪ ಆ ಪಾಯಿಂಟ್ ಏನು ನಾವು ಹಾಕಿದ್ವಲ್ಲ ಅಲ್ಲಿಗೆ ಸ್ವಲ್ಪ ಈ ಕಡೆಗೆ ಮತ್ತೆ 2 ಕಂಬ, ಯಾಕಂದರೆ ಬಿಗ್ ಬೀಡ್ ಅಲ್ವಾ, ಸ್ವಲ್ಪ ದೊಡ್ಡ ಸೈಜ್ ಆಗಿರೋದ್ರಿಂದ ಒಂದು ಪಾಯಿಂಟಷ್ಟು ಬಿಟ್ಬಿಟ್ಟು ನಾವು ಮತ್ತೆ 2 ಕಂಬಗಳನ್ನ, ಒಂದು ಕಂಬ ಹಾಕ್ತೀನಿ. ಒಂದು ಕಂಬ ಹಾಕಿಬಿಟ್ಟು ಸ್ವಲ್ಪ ಬಟ್ಟೆನ ತಿರುಗಿಸ್ಕೊತೀನಿ. ಬಟ್ಟೆನ ಬ್ಯಾಕ್ ಸೈಡ್ ಟರ್ನ್ ಮಾಡಿಕೊಂಡು ಇಲ್ಲಿ ಚೈನ್ಗಳನ್ನ ಹಾಕೋಣ. 1 ಚೈನ್, 2 ಚೈನ್, 3 ಚೈನ್, 4 ಚೈನ್ ಹಾಕ್ಬಿಟ್ಟು ಇಲ್ಲಿ ಫಸ್ಟ್ನೇ ಕಂಬದ ಮೇಲೆ ಹೋಲ್ ಕಾಣ್ತಾ ಇದೆಯಲ್ಲ, ಆ ಕಡೆಯಿಂದ 2ನೇ ಕಂಬ, ಬ್ಯಾಕ್ ಸೈಡಿಂದ ನೋಡಿದಾಗ ಫಸ್ಟ್ನೇ ಕಂಬ ಇರುತ್ತಲ್ಲ ಅದ್ರ ಮೇಲೆ, ಆ ಕಂಬದ ಮೇಲೆ ಹೋಲ್ ಮೇಲೆ ನಾನು ಒಂದು ಲಾಕ್ ಹಾಕಿದೆ. ಮತ್ತು ಇನ್ನೊಂದು ಕಂಬದ ಮೇಲೆ ಇನ್ನೂ ಒಂದು ಲಾಕ್ ಹಾಕ್ತೀನಿ. ಟೋಟಲಾಗಿ 2 ಕಂಬದ ಮೇಲೆ 2 ಸರಿ ಲಾಕ್ ಮಾಡಬೇಕು ಈ 4 ಚೈನ್ನ. ನೋಡಿ, 2 ಸರಿ ಲಾಕ್ ಆಯಿತು. ಮತ್ತು ಫ್ರಂಟ್ ಸೈಡಿಗೆ ಬಟ್ಟೆನ ತಿರುಗಿಸ್ಕೊಳ್ತೀನಿ. ತಿರುಗಿಸ್ಕೊಂಡ್ಮೇಲೆ ಈಗ ಇಲ್ಲಿ ಏನು 4 ಚೈನ್ ಲೂಪ್ ಇದೆಯಲ್ಲ ಆ 4 ಚೈನ್ ಒಳಗಡೆಗೆ ಸ್ವಲ್ಪ ದಾರ ಮೇಲೆತ್ಕೊಂಡು ಆರ್ಚಿಗೆಲ್ಲ ಯೂಸ್ ಮಾಡ್ತೀವಲ್ಲ ಸ್ಮಾಲ್ ಸೈಜ್ ಬೀಡು, ಆ ಬೀಡ್ ತೊಗೊಂಡು ದಾರಕ್ಕೆ ಪೋಣಿಸ್ಕೊಂಡು ಸೂಜಿ ಮೇಲೆ 1 ಸರಿ ದಾರ ತೊಗೊಂಡು ಈ 4 ಚೈನ್ ಒಳಗಡೆ ಹೋಗಿ ದಾರ ತಂದುಬಿಟ್ಟು ಸೂಜಿ ಮೇಲೆ 2 ಪ್ಲಸ್ ತಂದಿದ್ದು ಒಂದು ದಾರ ಸೇರಿ 3 ಇರುತ್ತೆ. 3 ದಾರದಿಂದ ಸೂಜಿಯಿಂದ ದಾರನ ಎಳ್ಕೊಂಡು ಬರಬೇಕು. ನೋಡಿ, ಇನ್ನೊಂದು ಸರಿ ತೋರಿಸ್ತೀನಿ. ಬೀಡ್ ಪೋಣಿಸ್ಕೋಬೇಕು, ಸೂಜಿ ಮೇಲೆ 1 ಸರಿ ದಾರ ತೊಗೋಬೇಕು, 3 ಹೊರಗಡೆಯಿಂದ ಎಳ್ಕೊಂಡು ಬರಬೇಕು ಈ ಥರ ದಾರನ. ಇದು ಹಾಫ್ ಡಬಲ್ ಕ್ರೋಶೆಟ್ ಆಗುತ್ತೆ. ಈ ಥರ ನಾನಿಲ್ಲಿ ಟೋಟಲಾಗಿ 5 ಬೀಡ್ಸ್ಗಳನ್ನ ಹಾಕ್ತೀನಿ. ಒಂದೊಂದು ಬೀಡ್ ಹಾಕಿಬಿಟ್ಟು ಹಾಫ್ ಡಬಲ್ ಕ್ರೋಶೆಟ್ಗಳನ್ನ ಹಾಕ್ಕೊಂಡು ಹೋಗ್ತೀನಿ. ಇಲ್ಲಿ ನಾನು 6 ಎಳೆ ದಾರ ತೊಗೊಂಡಿದ್ದೀನಿ. 7 ಎಳೆ ದಾರ ಅದನ್ನ ಬೇಕಾದರೂ ತೊಗೋಬೋದು. ನಾನು ಟೋಟಲಾಗಿ ಇಲ್ಲಿ 5 ಬೀಡ್ಸ್ಗಳನ್ನ ಹಾಕ್ತೀನಿ. ನೀವು ಏನು ಬೀಡ್ ತೊಗೊಳ್ತೀರಲ್ಲ, ಅಂದರೆ ಬೇಸ್ ಲೈನಲ್ಲಿ ನಾನು ದೊಡ್ಡ ಬೀಡ್ ತೊಗೊಂಡಿದ್ದೀನಲ್ಲ ಆ ಬೀಡ್ ನೀವು ಪ್ಲೇನ್ ಆದರೂ ತೊಗೋಬೋದು, ಕಟಿಂಗ್ ಬೀಡ್ಸ್ ಆದರೂ ತೊಗೋಬೋದು. ತೊಗೊಂಡ್ಬಿಟ್ಟು ಈ ಥರ
ನಾನು 5 ಬೀಡ್ಸ್ಗಳನ್ನ ಹಾಕಿ ಹಾಫ್ ಡಬಲ್ ಕ್ರೋಶೆಟ್ನ ಮಾಡಿದೆ. ಇವಾಗ ಮಾಡಿದ್ಮೇಲೆ ಸೂಜಿ ಮೇಲೆ ಒಂದು ಸರಿ ದಾರ ತೊಗೊಂಡು ಇಲ್ಲಿ ಒಂದು ಕಂಬ ಹಾಕಿದ್ವಲ್ಲ, ಇವಾಗ ಇಲ್ಲಿ ಇನ್ನೂ ಒಂದು ಕಂಬ ಹಾಕಬೇಕು. ಆವಾಗ ಬೀಡಾದಮೇಲೆ 2 ಕಂಬಗಳು ಕರೆಕ್ಟಾಗಿ ಬ್ಯಾಲೆನ್ಸ್ ಆಗುತ್ತೆ. ಇವಾಗ ಮತ್ತೆ 2 ಚೈನ್ ಹಾಕಬೇಕು. 2 ಚೈನ್ ಹಾಕಿಬಿಟ್ಟು ನೋಡಿ, ಇವಾಗ ಸದ್ಯಕ್ಕೆ ನಾನು ಒಂದು ಚೈನ್ ಹಾಕಿದ್ದೀನಿ. ಈ ಬೀಡ್ಸ್ಗಳನ್ನ ಈ ಥರ ಸೆಟ್ ಮಾಡಿಕೊಂಡೆ ನೀಟಾಗಿ ಕೂತ್ಕೊಳ್ಳುತ್ತೆ, ತುಂಬ ಸ್ಟಿಫ್ ಆಗಿರುತ್ತೆ. 2 ಚೈನ್ ಹಾಕಿದ್ಮೇಲೆ ಸೂಜಿ ಮೇಲೆ ಒಂದು ಸರಿ ದಾರ ತೊಗೊಂಡು ಮತ್ತೆ ಇಲ್ಲಿ ನಾನು ಕಂಬನ ಹಾಕ್ತೀನಿ. 2ರಿಂದ 1 ಸರಿ, 2ರಿಂದ 1 ಸರಿ, ಮತ್ತು ಅದೇ ಥರನೇ ಕಂಬಗಳನ್ನ 2 ಕಂಬ ಹಾಕಿದ ಮೇಲೆ ಒಂದು ಬೀಡನ್ನ ಆ್ಯಡ್ ಮಾಡ್ತೀನಿ, ಸ್ಮಾಲ್ ಸೈಜ್ ಬೀಡನ್ನ. ಈ ಆರ್ಚಿಗೆ ಯೂಸ್ ಮಾಡಿದ್ವಲ್ಲ, ಏನು ಆರ್ಚ್ ಪಕ್ಕ ಇತ್ತಲ್ಲ ಬೀಡ್, ಆ ಬೀಡನ್ನ ನಾನು ಯೂಸ್ ಮಾಡ್ತಾಯಿದ್ದೀನಿ. ಲಾಕ್ ನಾನಿಲ್ಲಿ ವೀಡಿಯೋನ ಸ್ವಲ್ಪ ಫಾಸ್ಟಾಗಿ ಮಾಡಿ ತೋರಿಸ್ತಾ ಇದ್ದೀನಿ, ಯಾಕಂದರೆ ಫಸ್ಟಿಗೆ ಏನಿತ್ತಲ್ಲ ಅದೇ ಸೇಮ್ ಆ್ಯಸ್ ಯೂಶುವಲ್ ಅದೇ ಥರನೇ ಹಾಕ್ಕೊಂಡು ಹೋಗಬೇಕು. 2 ಕಂಬ ಹಾಕಿಬಿಟ್ಟು ಒಂದಾಯಿತು. ಇವಾಗ 2ನೇ ಕಂಬ ಆಯಿತು. ಸ್ವಲ್ಪ 2 ಚೈನ್ ಹಾಕ್ತೀನಿ, ಮತ್ತು ಸೂಜಿ ಮೇಲೆ ದಾರ ತೊಗೊತೀನಿ, ಮತ್ತು 2 ಕಂಬಗಳನ್ನ ಹಾಕಬೇಕು, ಒಂದು ಬೀಡನ್ನ ಹಾಕಬೇಕು, ಮತ್ತು 2 ಕಂಬಗಳನ್ನ ಹಾಕ್ಕೊಂಡು ಹೋಗಬೇಕು. ಪ್ರತಿಯೊಂದು ಸರಿನೂ ಒಂದೊಂದು ಸೆಟ್ ಬರೋ ಥರ ನೀಟಾಗಿ ನೋಡಿಕೊಂಡು ನೀವು ಹಾಕ್ಕೊಂಡು ಹೋಗ್ಬೇಕು. ಯಾಕಂದರೆ ಒಂದು ಸೆಟ್ ಒಂದು ಕಂಪ್ಲೀಟ್ ಆಗಿಬಿಡುತ್ತೆ. ಇಲ್ಲ ಅಂದರೆ ಏನು ನಾವು ಕುಚ್ಚು ಹಾಕ್ತೀವಲ್ಲ ಅದಕ್ಕೆ ಒಂದು ಸೆಟ್ ಥರ ನಾನು ಮಾಡಿ ತೋರಿಸ್ತಾ ಇದ್ದೀನಿ. ಮತ್ತು ಇವಾಗ 2 ಚೈನ್ ಹಾಕಬೇಕು, ಸೂಜಿ ಮೇಲೆ ಒಂದು ಸರಿ ದಾರ ತೊಗೋಬೇಕು. 2 ಚೈನ್ ಎಷ್ಟು ಗ್ಯಾಪ್ ಬರುತ್ತೋ ಅಷ್ಟಕ್ಕೆ ಮತ್ತೆ 2 ಕಂಬ ಹಾಕಿಬಿಟ್ಟು ಒಂದು ಬಿಗ್ ಬೀಡನ್ನ ಹಾಕಬೇಕಾಗತ್ತೆ. 2 ಕಂಬ ಹಾಕಿದೆ ನೋಡಿ, ಇದು ಒಂದು ಸೆಟ್ ಆಯಿತು ಅಂತ. ಇಲ್ಲಿ ನಮಗೆ ಕುಚ್ಚು ಬರುತ್ತೆ. ಇಲ್ಲಿ ಅಂದರೆ ಫಸ್ಟಿಗೆ ಒಂದು ಸ್ಮಾಲ್ ಸೈಜ್ ಏನು ನಾವು ಬೀಡ್ ಹಾಕಿ ಮಾಡಿದ್ವಲ್ಲ ಅದ್ರ ಪಕ್ಕದಲ್ಲೇ ನಮಗೆ ಒಂದೊಂದು ಕುಚ್ಚು ಬರುತ್ತೆ. ಅಂದರೆ ಮಧ್ಯದಲ್ಲಿ ಒಂದು ಆರ್ಚ್, ಅದ್ರ ಪಕ್ಕದಲ್ಲಿ ಒಂದಿದು ಬೀಡ್ ಬರುತ್ತೆ, ಮತ್ತು ಕುಚ್ಚು ಬರುತ್ತೆ, ಆ ಥರ ಬರುತ್ತೆ. ನೋಡ್ಬೋದು ನೀವು. ನಾನು ಫುಲ್ಲು ಕಂಪ್ಲೀಟ್ ಆದಮೇಲೆ ತೋರಿಸ್ತೀನಿ. ಈ ಥರನೇ ಹಾಕಿದ ಮೇಲೆ ಏನಾದರೂ ಕನ್ಫ್ಯೂಸ್ ಆಯಿತು ಅಂದರೆ ಈ ಥರ ಬ್ಯಾಕ್ ಸೈಡ್ ನೋಡ್ಕೊಂಡ್ಬಿಟ್ಟು ನಾವು ಹೇಗೆ ಹಾಕಿದ್ದೀವಿ ಅಂತ ಮತ್ತೆ ಕೌಂಟ್ ಮಾಡಿಬಿಟ್ಟು ಮತ್ತೆ ನೀವು ಹಾಕ್ಕೊಂಡು ಹೋಗ್ಬೋದು. 2 ಚೈನ್ ಹಾಕ್ತೀನಿ, ಮತ್ತು ಕಂಬಗಳನ್ನ ಹಾಕ್ಕೊಂಡು ಹೋಗ್ತೀನಿ. 2ರಿಂದ 1 ಸರಿ, 2ರಿಂದ 1 ಸರಿ ಕಂಬ ಹಾಕಿಬಿಟ್ಟು ಮತ್ತು 2ರಿಂದ 1 ಸರಿ, 2ರಿಂದ 1 ಸರಿ. ಇವಾಗ ಬಿಗ್ ಸೈಜ್ ಬೀಡನ್ನ ಹಾಕ್ತೀನಿ. ಹಾಕಿಬಿಟ್ಟು ಇಲ್ಲಿ ಡ್ರಮ್ ಬೀಡ್ ಮಾತ್ರ ತೊಗೊಳೋದಕ್ಕೆ ಹೋಗಬೇಡಿ. ಡ್ರಮ್ ಬೀಡ್ ತೊಗೊಂಡ್ಬಿಟ್ರೆ ಅಗಲ ಆಗುತ್ತೆ, ಆಮೇಲೆ ಅಷ್ಟೊಂದು ಚೆನ್ನಾಗಿ ಕಾಣೋದಿಲ್ಲ. ನಾನು ಟ್ರೈ ಮಾಡಿ ನೋಡಿದೆ. ಈ ಥರ ಕಟಿಂಗ್ ಬೀಡ್ಸು ಅಥವಾ ಪ್ಲೇನ್ ಬೀಡ್ ಯಾವುದಾದ್ರೂ ತೊಗೋಬೋದು. ಕಂಬ ಹಾಕಿದ್ಮೇಲೆ 4 ಚೈನ್ ಹಾಕ್ತೀನಿ. 4 ಚೈನ್ ಹಾಕಿದ್ಮೇಲೆ ಈ ಕಡೆಯಿಂದ ಬ್ಯಾಕ್ ಸೈಡಿಂದ ಬಟನ್ ತಿರುಗಿಸ್ಕೊಂಡಿದ್ವಲ್ಲ, ಫಸ್ಟ್ನೇ ಕಂಬದ ಮೇಲೆ ಲಾಕ್ ಮಾಡಿದೆ. ಅದರ ಪಕ್ಕದ ಕಂಬದ ಮೇಲೆ ಇನ್ನೂ 1 ಸರಿ ಲಾಕ್ ಮಾಡ್ತೀನಿ. ಲಾಕ್ ಮಾಡಿಬಿಟ್ಟು ಫ್ರಂಟ್ ಸೈಡಿಗೆ ತಿರುಗಿಸ್ಕೊಂಡ್ಬಿಟ್ಟು ಈ 4 ಚೈನ್ ಇತ್ತಲ್ಲ, ಆ 4 ಚೈನ್ ಒಳಗಡೆಗೆ ನಾನು ಈ ಸ್ಮಾಲ್ ಸೈಜ್ ಬೀಡನ್ನ ತೋರಿಸಿದ್ನಲ್ಲ ಆ ಬೀಡ್ಗಳನ್ನ ಹಾಕಿಬಿಟ್ಟು ಸೂಜಿ ಮೇಲೆ ಒಂದು ಸರಿ ದಾರ ತೊಗೊಂಡು 4 ಚೈನ್ ಒಳಗಡೆ ಹೋಗಿ ದಾರ ತಂದುಬಿಟ್ಟು ಸೂಜಿ ಮೇಲೆ 3 ದಾರ ಇರುತ್ತೆ, 3 ದಾರದಿಂದ ನಾವು 3 ದಾರದಿಂದ ಹೊರಗಡೆಗೆ ಬರಬೇಕು. ಈ ಥರ ಬಂದರೆ ಒಂದು ಹಾಫ್ ಡಬಲ್ ಕ್ರೋಶೆಟ್ ಆಗುತ್ತೆ. ಇಲ್ಲಿ ನಾನು ಕಂಪ್ಲೀಟ್ ಮಾಡಿಬಿಟ್ಟು ಇದೇ ಥರನೇ 5 ಬೀಡ್ಗಳನ್ನ ಹಾಕ್ತೀನಿ. ಅದಕ್ಕಿಂತ ಹೆಚ್ಚು ಬೇಡ. ನಾವು ಯಾವ ಬೀಡ್ಸ್ ತೊಗೊಂಡಿರ್ತೀವೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ಆದಷ್ಟು ನಾನು ತೊಗೊಂಡಿರೋಷ್ಟು ಸಣ್ಣ ಸೈಜ್ ತೊಗೊಂಡ್ರೆ ನಿಮಗೆ ಕರೆಕ್ಟಾಗಿ 5 ಬೀಡ್ಸ್ ಆಗುತ್ತೆ. ನೋಡಿ, ಕಂಪ್ಲೀಟ್ ಆಯಿತು. ಇವಾಗ ಮತ್ತೆ ಸೂಜಿ ಮೇಲೆ ಒಂದು ಸರಿ ದಾರ ತೊಗೊಳ್ತೀನಿ. ತೊಗೊಂಡ್ಬಿಟ್ಟು ಇನ್ನೂ ಒಂದು ಕಂಬ ಹಾಕ್ತೀನಿ. 2ರಿಂದ 1, 2ರಿಂದ 1 ಕಂಬ ಹಾಕಿದ ಮೇಲೆ 2 ಚೈನ್ ಹಾಕ್ತೀನಿ. 2 ಚೈನ್ ಹಾಕಿಬಿಟ್ಟು ಸೂಜಿ ಮೇಲೆ ದಾರ ತೊಗೊಂಡು ಮತ್ತು ಇಲ್ಲಿ ಯಾವ ಥರ ನಾವು ಫಸ್ಟಿಗೆಲ್ಲ ಮಾಡಿದ್ವಲ್ಲ ಅದೇ ಥರ ಇಲ್ಲಿ ಕಂಪ್ಲೀಟ್ ಮಾಡ್ಕೊಂಡು ಹೋಗಬೇಕು. ನಾನು ಸ್ವಲ್ಪ ಕಂಪ್ಲೀಟ್ ಆದಮೇಲೆ ಇದು ಹೇಗೆ ಕಾಣ್ತಿದೆ ಅಂತ ತೋರಿಸ್ತೀನಿ. ನೋಡಿ, ಈ ಥರ ಕಾಣುತ್ತೆ. ಇವಾಗ ಇದನ್ನು ನಾನು ಫುಲ್ಲು ಹಾಕಿಬಿಟ್ಟು ತೋರಿಸಿದ್ದೀನಿ. ನಿಮಗೆ ಇಲ್ಲಿ ಮತ್ತು ಇಲ್ಲಿ ಕುಚ್ಚು ಬರುತ್ತೆ. ಇವಾಗ ಲಾಸ್ಟಿಗೆ ಮತ್ತೆ 2 ಚೈನ್ ಹಾಕ್ತೀನಿ. 2 ಚೈನ್ ಹಾಕ್ಬಿಟ್ಟು ದಾರನ, ನಿಮಗೆ ಅಕಸ್ಮಾತ್ ಬಟ್ಟೆ ಇಲ್ಲಾಂದರೆ ಈ ಥರ ದಾರ 2 ಚೈನ್ ಹಾಕ್ಬಿಟ್ಟು ದಾರನ ಕಟ್ ಮಾಡಿಬಿಡ್ಬೋದು. ಇಲ್ಲಾಂದರೆ ಬಟ್ಟೆ ಸ್ವಲ್ಪ ಇದೆ ಅಂದರೆ ಈ ಥರ 2 ಚೈನ್ ಹಾಕಿ ಎಂಡ್ ಮಾಡಿ ಮತ್ತೆ 2 ಚೈನ್ ಹಾಕಿ ದಾರನ ಕಟ್ ಮಾಡಿಬಿಟ್ಟು ನಮ್ಮ ಕಡೆ ಎಳ್ಕೊಳ್ಳಿ. ಇಲ್ಲಿ ಕುಚ್ಚು ಕಟ್ಬಿಟ್ಟು ತೋರಿಸ್ತೀನಿ. ನಾನಿಲ್ಲಿ 117 ದಾರ ಕುಚ್ಚು ಕಟ್ಟಿದ್ದೀನಿ. ಇದನ್ನು ಬಾರ್ಡರ್ ಲೈನ್ ಡಿಸೈನ್ ಥರನೂ ಹಾಕ್ಬೋದು. ಬೇಡ ಅಂದರೆ ಈ ಥರ ಕುಚ್ಚನ್ನು ಸಹ ನೀವು ಕಟ್ಟಿ ಕೊಡ್ಬೋದು.
ಇದಕ್ಕೆ ಪ್ರೈಸ್ ಬಂದು ನೀವು 300ವರೆಗೂ ಚಾರ್ಜ್ ಮಾಡ್ಬೋದು. ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗುತ್ತೆ. ಒಂದು ಸೆಟ್ ನೋಡಿ, ಫುಲ್ಲು ಒಂದು ಸೆಟ್ಟಿಗೆ ಒಂದು ಕುಚ್ಚು, ಒಂದು ಸೆಟ್ಗೆ ಒಂದು ಥರ 2 ಕುಚ್ಚು ಥರ ಕಾಣುತ್ತೆ. ತುಂಬ ನೀಟಾಗಿ ಫಿನಿಶಿಂಗ್ ಬರುತ್ತೆ. ಆಮೇಲೆ ಸ್ಟಿಫಾಗಿರುತ್ತೆ. ಎಲ್ಲೂ ಸಹ ನಿಮಗೆ ಬೆಂಡಾಗೋ ಚಾನ್ಸಸ್ ಇರಲ್ಲ. ಆರ್ಚ್ ಸಹ ನೀಟಾಗಿ ಸ್ಟಿಫಾಗಿ ಕೂತ್ಕೊಂಡಿರುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ, ಈ ಡಿಸೈನ್ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸಬ್ರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡೋದು ಸಹ ಮರಿಬೇಡಿ. ಯಾವುದೇ ರೀತಿಯಾದಂತಹ ಇದರಲ್ಲಿ ಡೌಟ್ಸ್ಗಳಿದ್ದರೆ ನೀವು ಕ್ಲಿಯರ್ ಮಾಡ್ಕೋಬೋದು. ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.